ನಮ್ಮ ಮೂಲೂರು ಅಥಣಿ ತಾಲೂಕ್ ತೆಲ್ಸಂಗ್ರಾಮ್ ಅಂತ ಹೇಳಿ ಬಹಳ ರೈತನ ಮಗ. ಇವತ್ತು LLB ಅನ್ನ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ರೈತರನ್ನ ನಿದ್ದೆಗೆಡಿಸುವಂತಹ ಪ್ರಕರಣ ಈ ರಾಜ್ಯದಲ್ಲಿ ನಡೀತು. ಈ ರಾಜ್ಯದ ರೈತರ ಭೂಮಿಯನ್ನ ವಕಫ್ ಆಸ್ತಿ ಮಾಡುವ ಒಂದು ವಿಚಾರದಲ್ಲಿ ಈ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರೋದ್ರಿಂದ ನಿಮಗೆ ಈ ಹಳ್ಳಿಯ ಜನರ ಮಾನಸಿಕ ಸ್ಥಿತಿ ಏನಿರುತ್ತೆ ಅಂತ ತಮಗೂ ಕೂಡ ಅರ್ಥ ಆಗಿರುತ್ತೆ. ನಾವು ಏನೋ ಇವತ್ತು ಕಾನೂನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ಸಚಿವರು ಹೇಳಿದ್ರು ಹಿಂಪಡ್ಕೋತೀವಿ ಅಂತ ಹೇಳಿ ನಮಗೆ ಧೈರ್ಯ ಬಂತು. ಆದರೆ ರೈತರು ಇವತ್ತಿಗೂ ಕಣ್ಣೀರು ಹಾಕೋದನ್ನು ನಿಲ್ಲಿಸ್ತಾ ಇಲ್ಲ. ಸುಮಾರು ಸಾವಿರಾರು ಎಕರೆದಷ್ಟು ಭೂಮಿ ಹಳ್ಳಿಗಳಲ್ಲಿ ಇದ್ದಿರ್ತಕ್ಕಂತಹ ರೈತ ಉತ್ತಿ ಬೆತ್ತು ಬೆಳೆದಿರ್ತಕ್ಕಂತಹ ಭೂಮಿಯನ್ನ ಸರ್ಕಾರ ಇವತ್ತು ವಕಫ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಒಂದು ಉತ್ತಾರದಲ್ಲಿ ಒಬ್ಬರ ಹೆಸರನ್ನ ಇಳಿಸಬೇಕಾದ್ರೆ ಸರಿ ಸುಮಾರು ಕಾನೂನು ಪ್ರಕಾರ 48 ದಿನಗಳ ಕಾಲ ಸಮಯ ಬೇಕು. ಒಂದೇ ರಾತ್ರಿಯಲ್ಲಿ ಹೆಸರು ಬರುತ್ತೆ, ಒಂದೇ ರಾತ್ರಿಯಲ್ಲಿ ಹೆಸರು ಕಡಿಮೆ ಆಗುತ್ತೆ. ಇದರ ಹಿಂದಿನ ಕಾರಣ ಏನು ಮತ್ತು ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಇನ್ನೊಂದು ಎರಡನೇ ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ ರಾಜ್ಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೇರ ವಿಷಯ. ಕುಲಾಧಿಪತಿಗಳನ್ನ ನೇಮಕ ಮಾಡಬೇಕಾಗಿರ್ತಕ್ಕಂತಹ ಸಂವಿಧಾನಬದ್ಧವಾಗಿ ಅಧಿಕಾರ ಇದ್ದಿರ್ತಕ್ಕಂಥದ್ದು ರಾಜ್ಯಪಾಲರಿಗೆ. ಆದ್ರೆ ಮೊನ್ನೆ ತಮ್ಮ ಸಚಿವ ಸಂಪುಟ ಹೇಳುತ್ತೆ ಆ ಕುಲಾಧಿಪತಿಯನ್ನ ನೇಮಕ ಮಾಡುವುದರಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಅವರನ್ನ ನೇಮಕ ಮಾಡುವ ವಿಚಾರದಲ್ಲಿ ಈ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ನಿಟ್ಟಿನಲ್ಲಿ ಸರ್ವಾಧಿಕಾರತ್ವದ ಧೋರಣೆಯನ್ನ ತೋರುವಂತಹ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಮುಂದಿಟ್ಟಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದನ್ನ ನೀವು ತಕ್ಷಣ ನಾಳೆ ಸದನದಲ್ಲಿ ಚರ್ಚೆ ಆಗಬೇಕು. ಯಾವ ಕಾರಣಕ್ಕಾಗಿ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸಿದ್ರು ಅನ್ನೋದನ್ನು ಕೂಡ ಇವತ್ತು ಸಮಾಜಕ್ಕೆ ಉತ್ತರ ನೀಡಬೇಕು. ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಾ ಅಂಡ್ ಆರ್ಡರ್. ವಿದ್ಯಾರ್ಥಿಗಳಿಗೆ ಭದ್ರತೆ ಒದಗಿಸುವಂತಹ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಭದ್ರತೆಯ ನಿಲುವನ್ನ ತಾವು ಸರ್ಕಾರದಿಂದ ಒದಗಿಸಬೇಕು. ಕಾರಣ ನೇಹಾ ಹತ್ಯೆ ಅಂತ ಪ್ರಕರಣ ತಮ್ಮ ಮುಂದೆ ಇದೆ. ವೆನ್ ಯು ಆರ್ ಅ ಸ್ಟೂಡೆಂಟ್ ಆಫ್ ಲಾ, ನೀವು ಕಾನೂನನ್ನ ಸರಿಯಾಗಿ ತಿಳ್ಕೊಬೇಕು. ದಯವಿಟ್ಟು ಕೂತ್ಕೊಳ್ಳಿ, ಏನು ಪನಿಷ್ಮೆಂಟ್ ಅಲ್ಲ. ಇದೆಲ್ಲ ಹೇಳಿದ್ರಲ್ಲ, ಇದರಲ್ಲಿ ನಾನು ಹಿಂದಿನ ಸರ್ಕಾರದಲ್ಲಿ ಏನಾಯ್ತು, ನಮ್ಮ ಸರ್ಕಾರದಲ್ಲಿ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ನಮ್ಗಿಂತ ಜಾಸ್ತಿನೇ ಮಾಡಿದ್ದಾರೆ. ಈಗ ಎಷ್ಟು ನಿನ್ನೆ ಕೌನ್ಸಿಲ್ನಲ್ಲಿ ಅಷ್ಟು ಚರ್ಚೆ ಆಯಿತು, ಅಸೆಂಬ್ಲಿನಲ್ಲಿ ಅಷ್ಟು ಚರ್ಚೆ ಆಯ್ತಲ್ಲ. ಒಂದನ್ನ ಉದಾಹರಣೆ ಕೊಟ್ರ ಅವರು, ಎಲ್ಲಿ ಕಾಲಮ್ 9ನಲ್ಲಿ ಬಂದಿರೋದು. ಇಂಥ ವಿರೋಧ ಪಕ್ಷದ ನಾಯಕರು ಎದ್ಬಿಟ್ಟು ನೋಡ್ರಿ ಇದು ಕಾಲಮ್ 9ನಲ್ಲಿ ಇದು ಬಂದಿದೆ. ಮೇ ಬಿ ಒಂದೆರಡು ಪ್ರಕರಣಗಳು ಆಗಿರಬಹುದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಈ ಬೇರೆದೆಲ್ಲ ಯಾವ್ದು ಹೇಳ್ತಾ ಇದ್ದಾರೆ ನೀವೇ ಹೇಳಿ. ಆಸ್ ಅ ಲಾ ಗ್ರಾಜ್ಯುಯೇಟ್, ಲಾ ಸ್ಟೂಡೆಂಟ್, ಕಾಲಮ್ 11ನಲ್ಲಿ ನಿಮ್ಮ ಆಸ್ತಿ ಮೇಲೆ ನನ್ನ ಹೆಸರು ಬಂದರೆ can I claim ownership? I can't claim. It is just a claim. I don't become the owner. ಕಾಲಮ್ 9ನಲ್ಲಿ ಬಂದರೆ ತಾನೇ ನಾನು ನಿಮ್ಗೆ ವೆಕೇಟ್ ಮಾಡಿಸ್ಬೋದು. ಇವೆಲ್ಲಾನು ಏನು ಹೇಳ್ತಾ ಇದ್ದಾರೆ, ಎಷ್ಟು ಪ್ರಕರಣದಲ್ಲಿ ಕಾಲಮ್ 9ನಲ್ಲಿ ಬಂದಿದೆ, ಕಾಲಮ್ 11ನಲ್ಲಿ ದೃಢಪಡಿಸ್ತಾರ ಯಾರನ್ನ? ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಆಸ್ ಅ ಫ್ರೆಂಡ್, ನಿಮ್ಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವನಿರ್ಬೋದು, ದಯವಿಟ್ಟು ಕಾನೂನು ತಜ್ಞರಿರೋ ನೀವು. ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸ್ವಲ್ಪ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ಹೊರಗೆ ಬನ್ನಿ, ನೋಡ್ಬಿಟ್ಟು ತಿಳ್ಕೊಳ್ಳಿ ಏನು ಆಗ್ತಾ ಇದೆ, ಹೌ ಇಟ್ ಈಸ್ ಹ್ಯಾಪ್ನಿಂಗ್, ವಾಟ್ ಈಸ್ ಹ್ಯಾಪ್ನಿಂಗ್, ವೈ ಇಟ್ ಈಸ್ ದಿಸ್ ಥಿಂಗ್ ಅಂತ. ಯಾಕಂದರೆ ನಾನು ಹೇಳ್ತಾ ಈಗ ನಿಮ್ಗೆ ಇದು ಗೊತ್ತಿದೆ, ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಲಮ್ 9 ಆ್ಯಂಡ್ ಕಾಲಮ್ 11. ನಮ್ಮ ರೈತರಿಗೆ ಹೇಳೋಕ್ಕಾಗ್ತದ, ಕಾರ್ಮಿಕರಿಗೆ ಹೇಳೋಕ್ಕಾಗ್ತದ, ಸಾರ್ವಜನಿಕರಿಗೆ ಗೊತ್ತಾಗ್ತದ? ಇಲ್ಲ. ಸೊ ನಿಮ್ಮಂಥ ಯುವಕರು ಇದನ್ನ ನೀವು ತಪ್ಪಾಗಿದ್ರೆ ದಯವಿಟ್ಟು, ಲೋಪ ಇದ್ರೆ ನೀವು ಹೇಳಿ ಸರ್ಕಾರ ತಪ್ಪು ಮಾಡ್ತಾ ಇದೆ, ವಿ ವಿಲ್ ಡೆಫಿನೆಟ್ಲಿ ಕರೆಕ್ಟ್ ಇಟ್. ನಾವು ರಾಜ್ಯಪಾಲರದು ಕೇಳಿದ್ರಿ, ಸಂವಿಧಾನಿಕ ಹಕ್ಕನ್ನು ನಾವು ಮೊಟಕುಗೊಳಿಸ್ತೇವೆ. ಅಗೇನ್ ಆಸ್ ಅ ಲಾ ಸ್ಟೂಡೆಂಟ್, ಪ್ಲೀಸ್ ಶೋ ಮೀ ವಿಚ್ UGC ರೂಲ್, ವಿಚ್ ಲಾ ಟೆಲ್ಸ್ ದ ಗವರ್ನರ್ ಶುಡ್ ಬಿ ದ VC. ರಾಜ್ಯಪಾಲರನ್ನೇ ಇರಬೇಕು VC ಅಂತ ಎಲ್ಲೂ ಇಲ್ಲ. ನೀವು ಹೇಳ್ತಾ ಇದ್ರಿ ಸರ್ವಾಧಿಕಾರಿ ಧೋರಣೆ ಮಾಡಿ ನಾವು ರಾಜ್ಯಪಾಲರ ಹಕ್ಕನ್ನು ಮೊಟಕುಗೊಳಿಸ್ತಾ ಇದ್ದೀವಿ. ಗುಜರಾತ್ನಲ್ಲಿ ನಡೆದಿಲ್ವಾ? ಆ್ಯಂಡ್ ಬೈ ದ ವೇ, ಹೂ ಇಸ್ ದ VC ಫಾರ್ ನ್ಯಾಷನಲ್ ಲಾ ಸ್ಕೂಲ್? ರಾಜ್ಯಪಾಲರ? ಅದೇ ನಮ್ದು ಸಪ್ರೇಟ್ ಇದೆ ಸರ್, ವಿ ಕಮ್ ಅಂಡರ್ ಅವರ್ ಆ್ಯಕ್ಟ್. ಎನಿವೆ, ನಾವು ಮಾಡ್ತಾ ಇರೋದು ಜನರು ಒಳ್ಳೇದಕ್ಕೋಸ್ಕರ. ನಾವು ಮಾಡ್ತಾ ಇರೋದು ಆ ಯೂನಿವರ್ಸಿಟಿಗಳೇನಿದೆ ಸರಿಯಾಗಿ ರೀತಿಯಾಗಿ ಬೇಗ ನಡೆಸೋಣ ಅಂತ. ಏನು ರಿಸರ್ಚ್ ಕಮಿಟಿ ಮಾಡಬೇಕು, ರಾಜ್ಯಪಾಲರಿಗೆ ಕಳಿಸ್ಬೇಕು, ಮಾಡಬೇಕು. ವಿ ಆರ್ ನಾಟ್ ಟೇಕಿಂಗ್ 1 ರೂಪಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿಬಡಿ. ನಾವು ಯಾಕೆ ಯಾರಿಗಾನ ಮುಲಾಜಾಗಬೇಕು? ಆಮೇಲೆ ಇದು ದಯವಿಟ್ಟು ನೀವು ಗೂಗಲ್ ಮಾಡ್ತಾ ಇದ್ರೆ ಗುಜರಾತ್ದು ಗೂಗಲ್ ಮಾಡಬೇಡಿ. ಗುಜರಾತ್ನಲ್ಲಿ ಹೇಗೆ ನಡೀತದೆ ಯೂನಿವರ್ಸಿಟಿಗಳು, ಮಾನ್ಯ ಪ್ರಧಾನಮಂತ್ರಿಯವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಅವಾಗ ಅವರು.
So anyway, the point here is we are not here, this is a constitutionally elected government. This is a government that believes immensely in the constitution, and we will go by the constitution. Not a single thing will be done against the spirit of the constitution. Yeah, last question. ಅದನ್ನ ತಾವು ತಿಳ್ಕೊಳ್ಳಿ.